ಆಗ ವಿಶ್ವರೂಪ ಹೇಳತಕ್ಕಂಥ ಒಂದು ಮಂತ್ರ, ಒಂದು ಮಾತು ತುಂಬ ಮಹತ್ವ. ಪೌರೋಹಿತ್ಯ ವಹಿಸಬೇಕು ಅಂತ ಹೇಳಿದಾಗ ವಿಗರ್ಹಿತಂ ಧರ್ಮಶೀಲೈ. ಹೌದಾ, ನಾನು ಪುರೋಹಿತನಾಗಬೇಕಾ? ಯಾವುದನ್ನು ಅಸಹ್ಯ ಅಂತ ಹೇಳ್ತಾರೋ ಜ್ಞಾನಿಗಳು ಅಂಥ ಕೆಲಸ ನಾನು ಮಾಡಬೇಕಾ? ವಿಗರ್ಹಿತಂ ಧರ್ಮಶೀಲೈ. ಜ್ಞಾನಿಗಳು ಧಾರ್ಮಿಕರು ಎಂದೂ ಪೌರೋಹಿತ್ಯವನ್ನು ಇಷ್ಟಪಡುವುದಿಲ್ಲ, ಆ ವೃತ್ತಿಯನ್ನು ಇಷ್ಟಪಡುವುದಿಲ್ಲ. ಧರ್ಮಶೀಲರು ನಿಂದನೆ ಮಾಡತಕ್ಕಂಥ ವೃತ್ತಿ ಅದು. ಯಾವ ಧಾರ್ಮಿಕರು ಕೂಡ ಪುರೋಹಿತರಾಗಲಿಕ್ಕೆ ಇಷ್ಟಪಡುವುದಿಲ್ಲ. ಬಹಳ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಪೌರೋಹಿತ್ಯದ ಬಗ್ಗೆ ಇಷ್ಟು ಗೌರವ ಕೊಡೋದ್ಬಿಟ್ಟು ಈ ತಿರಸ್ಕಾರ, ಪೌರೋಹಿತ್ಯ ಅನ್ನೋದನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಧಾರ್ಮಿಕರು ಯಾರೂ ಪೌರೋಹಿತ್ಯವನ್ನು ಇಷ್ಟಪಡುವುದಿಲ್ಲ. ಯಾಕೆ? ಬ್ರಹ್ಮವರ್ಚ ಉಪವ್ಯಯಂ. ಮನುಷ್ಯನ ಬ್ರಹ್ಮವರ್ಚಸ್ಸನ್ನು ಹಾಳು ಮಾಡತಕ್ಕಂಥ ವೃತ್ತಿ ಅದು. ಬ್ರಹ್ಮವರ್ಚ ಉಪವ್ಯಯಂ. ಉಪವ್ಯಯ ಅಂದರೆ ಅಪವ್ಯಯ. ಬ್ರಹ್ಮವರ್ಚಸ್ಸನ್ನು ಕಳೆದುಕೊಳ್ತಕ್ಕಂಥ ಕೆಲಸ ಅದು. ಯಾಕೆ ಅಂದರೆ ಒಳ್ಳೆ ಕಷ್ಟ ಆಯ್ತಲ್ಲ. ಪುರೋಹಿತರಿಂದ ಬ್ರಹ್ಮವರ್ಚಸ್ಸು ವೃದ್ಧಿ ಆಗಬೇಕು. ಅವರು ಮಂತ್ರತಂತ್ರ ಮಾಡಿ ಶಕ್ತಿಯಾಧಾನ ಮಾಡುವವರು. ಅವರು ಇದರಿಂದ ಹೌದು ನಿಮಗೆ ಶಕ್ತಿ ಕೊಟ್ಟರು ನಾವು ಶಕ್ತಿ ಕಳ್ಕೊಳ್ಳೋದಪ್ಪ ಪೌರೋಹಿತ್ಯ ಅಂದರೆ. ನಿಮಗೆ ಶಕ್ತಿ ಕೊಡೋದು ನಾವು ನಿಶಕ್ತರಾಗೋದು. ನಮ್ಮ ಶಕ್ತಿಯನ್ನೆಲ್ಲ ನಿಮಗೆ ಧಾರೆ ಎಳೆಯೋದು. ನಾವು ದಿನದಿಂದ ದಿನಕ್ಕೆ ಶಕ್ತಿ ಹ್ರಾಸ ಹೊಂದಿ ವ್ಯರ್ಥ ಜೀವನವನ್ನು ನಡೆಸೋದು. ಆಮೇಲೆ ಅದರಲ್ಲಿ ಗುರು, ರಾಜಗುರು, ಸಮಾಜಕ್ಕೆ ಗುರು, ನನಗಿಂತ ದೊಡ್ಡವರೆಲ್ಲ ನನಗೆ ನಮಸ್ಕಾರ ಮಾಡ್ತಾರೆ ಅನ್ನೋ ಅಹಂಕಾರದಿಂದ ವ್ಯಕ್ತಿತ್ವವನ್ನು ಕಳ್ಕೊಳ್ತಾ ಇರ್ತೇವೆ ನಾವು. ಬಹಳ ಬ್ಯೂಟಿಫುಲ್ ಅನಾಲಿಸಿಸ್. ಒಬ್ಬ ಪುರೋಹಿತ ರಾಜಗುರು. ಆವಾಗ ಮೊದಲು ಬರುವುದೇನು ಗೊತ್ತುಂಟ? ಅಹಂಕಾರ. ನಾನು ರಾಜಗುರು, ನಾನು ಇಷ್ಟು ಚಿಕ್ಕವನಾದ್ರೇನು, ಎಲ್ಲ ಮುದುಕರು ನನಗೆ ಕಾಲಿಗೆ ಅಡ್ಡ ಬೀಳ್ತಾರೆ. ಅಹಂಕಾರದಿಂದ ಅವರು ಅಡ್ಡ ಬಿದ್ದು ಉದ್ಧಾರ ಆದರೂ ನಾವು ನಮಸ್ಕರಿಸ್ಕೊಂಡು ಹಾಳಾದೆವು ಅಂತಾರೆ. ಎಷ್ಟು ದೊಡ್ಡ ದುರಂತ ಅದು ಪೌರೋಹಿತ್ಯ ಅಂತಂದರೆ. ಅದು ಅತ್ಯಂತ ಅಸಹ್ಯವಾದ ಕೆಲಸ, ಮನುಷ್ಯನ ಅಧಪಾತಕ್ಕೆ ಕಾರಣ. ವಿಗರ್ಹಿತಂ ಧರ್ಮಶೀಲೈ. ಬ್ರಹ್ಮ ತೇಜ ಅಪವ್ಯಯಂ ಅಂತ. ಬ್ರಹ್ಮ ತೇಜಸ್ಸು ಅಂತ ಏನಿದೆ ಅದನ್ನೆಲ್ಲ ನಾವು ಯಾರು ನಮ್ಮ ಕೈಯಿಂದ ಮಂತ್ರಶಕ್ತಿಯನ್ನು ಪಡೀತಾರೆ ಅವರಿಗೆ ಕೊಟ್ಟು ನಾವು ಬ್ರಹ್ಮವರ್ಚಸ್ಸನ್ನು ಕಳ್ಕೊಂಡು ಬದುಕು. ಅದರಿಂದ ಧಾರ್ಮಿಕರು ಯಾರೂ ಕೂಡ ಪೌರೋಹಿತ್ಯವನ್ನು ಒಂದು ಒಳ್ಳೆಯ ವೃತ್ತಿ ಅಂತ ಹೇಳುವುದಿಲ್ಲ, ಅದನ್ನು ಇಷ್ಟಪಡುವುದಿಲ್ಲ. ಕಥನ್ನು ಮದ್ವಿಧ. ಅಂಥದ್ದನ್ನು ನಾನು ಹೇಗೆ ಮಾಡಲಿ? ಅದರ ದೋಷ ಗೊತ್ತಿದೆ ನನಗೆ. ಇನ್ನೊಂದೇನು ಗೊತ್ತಾ? ಪೌರೋಹಿತ್ಯದಲ್ಲಿರ್ತಕ್ಕಂಥ ನಾನು ಹಿಂದೆ ಎಷ್ಟೋ ಸರ್ತಿ ಹೇಳಿದ್ದೆ, ನರಕಾಯ ಮತಿಶ್ಚೇಷ್ಟೇ ಪೌರೋಹಿತ್ಯಂ ಸಮಾಚಾರ ಅಂತ. ನಿನಗೆ ನರಕಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ, ಬೇಗ ಹೋಗಬೇಕು ಅಂತ ಆಸೆ ಇದ್ದರೆ ಪೌರೋಹಿತ್ಯ ಮಾಡುವಂಥದ್ದು ಹಿಂದೆ ನಾವು. ಇದು ಯಾಕೆ ಅಂದರೆ ಪೌರೋಹಿತ್ಯ ಮಾಡುವುದರ ಒಂದು ಹೊಣೆ ಉಂಟಲ್ಲ, ಭಯಾನಕ. ಏನು ಹೊಣೆ ಅಂದರೆ, ಈಗ ಒಬ್ಬ ಮನುಷ್ಯನಿಗೆ ಏನೋ ಒಂದು ದುರಿತ ಇದೆ, ಅದರ ಪರಿಹಾರಕ್ಕೋಸ್ಕರ ಇವನೇನೋ ಒಂದು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾ ಇದ್ದಾನೆ. ಅದಕ್ಕೆ ಪುರೋಹಿತರು ಬಂದು ಮಂತ್ರ ಹೇಳಿ ಆ ಪ್ರಾಯಶ್ಚಿತ್ತ ಮಾಡ್ತಾ ಇದ್ದಾರೆ. ಮಂತ್ರ ಅನ್ನೋದು, ಪ್ರತಿಯೊಂದು ಮಂತ್ರವೂ ಕೂಡ ಒಂದು ಎನರ್ಜಿಯ ರಾಶಿ. ಅದನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದರೆ ವರ್ಬಲ್ ಎನರ್ಜಿ ಇಸ್ ಕ್ರಿಯೇಟೆಡ್. ಆ ಉದಾತ್ತ ಅನುದಾತ್ತವನ್ನು ಕರೆಕ್ಟಾಗಿ ಉಚ್ಚಾರ ಮಾಡಿದರೆ ವರ್ಬಲ್ ಎನರ್ಜಿ ಇಸ್ ಕ್ರಿಯೇಟೆಡ್. ಅದನ್ನು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಅದನ್ನು ಆ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳನ್ನು ಚೂರು ತಪ್ಪದೆ ಸ್ವರಬದ್ಧವಾಗಿ, ಮತ್ತೆ ಇನ್ನೊಂದೇನು ಗೊತ್ತುಂಟ, ಈ ಸ್ವರಗಳು ಮಾತ್ರ ಅಲ್ಲ, ವೇದ ಮಂತ್ರವನ್ನು ಒಂದು ಕಡೆಯೂ ಅಪಶ್ರುತಿಯಲ್ಲಿ ಹೇಳಬಾರ್ದು, ಶ್ರುತಿಬದ್ಧವಾಗಿ. ಬಹಳ ಕಷ್ಟದ ಕೆಲಸ ಇದೆ. ಇಡೀ ವೇದ ಮಂತ್ರಗಳನ್ನು ಶ್ರುತಿಬದ್ಧವಾಗಿ ಅರ್ಥ ತಿಳಿದು ಅದರ ಉದಾತ್ತಾನುದಾತ್ತ ಸ್ವರಿತ ಪ್ರಚಯಗಳನ್ನು ಹೆಚ್ಚು ಕಮ್ಮಿ ಮಾಡದೆ ತದ್ವತ್ತಾಗಿ ಹೇಳಿದರೆ ಅದು ಫಲ ಕೊಡುತ್ತೆ. ಒಂದು ಚೂರು ತಪ್ಪಾದರೆ ಅದು ರಿವರ್ಸ್. ಯಾಕಂದರೆ ಯಾವಾಗಲೂ ಅಷ್ಟೇ, ಎನರ್ಜಿ ಅನ್ನೋದು ಉಪಯೋಗ ಮಾಡಿದರೆ ಎನರ್ಜಿ, ಅದು ದುರುಪಯೋಗ ಮಾಡಿದರೆ ಇಟ್ ಬಿಕಮ್ಸ್ ಡಿಸ್ಟ್ರಕ್ಟಿವ್. ಯಾವ ಎನರ್ಜಿ ಆದರೂ ಅಷ್ಟೇ, ಅದನ್ನು ನಾವು ಉಪಯೋಗ ಮಾಡುವಂಥದ್ದನ್ನು ಸರಿಯಾಗಿ ಉಪಯೋಗ ಮಾಡಿದರೆ ಅದು ನಮಗೆ ಉಪಕಾರಿ, ಅದು ದುರುಪಯೋಗ ಮಾಡಿದರೆ ಡಿಸ್ಟ್ರಕ್ಟಿವ್ ಆಗುತ್ತೆ. ಎಲ್ಲ ಎನರ್ಜಿಯೂ ಹಾಗೆ. ಮತ್ತು ಹಾಗೆ ವೇದ ಮಂತ್ರವನ್ನು ಸರಿಯಾಗಿ ಹೇಳದೆ ಸ್ವಲ್ಪ ತಪ್ಪೇ ಬಿಟ್ಟರೆ ಅದು ಅಪಾಯಕಾರಿಯಾಗತ್ತೆ. ಆ ಅಪಾಯ ಯಾರಿಗೆ? ಪುರೋಹಿತರಿಗೆ ಮಾತ್ರ ಅಲ್ಲ, ಯಾರು ಮಾಡಿಸಿದ್ರು ಅವನಿಗೆ.
ಹಾಗಾದರೆ ಅವನು ಇವರದ್ದು ಪೌರೋಹಿತ್ಯ ಮಾಡಿಸಿ ಅವನೇ ಅನಿಷ್ಟ ಆಗುತ್ತೆ. ಆ ಅನಿಷ್ಟ ಆಗಲಿಕ್ಕೆ ಕಾರಣ ಯಾರು? ಇಂಥ ನೂರಾರು ಮಂದಿ ಸಮಾಜದ ಅನಿಷ್ಟ ಆಗಲಿಕ್ಕೆ ಕಾರಣ ಈ ಪುರೋಹಿತ ಆಗುತ್ತೆ. ಸ್ವಲ್ಪ ತಪ್ಪು ಪ್ರಮಾದ ಮಾಡಿದರೆ. ಅದರಿಂದ ತಪ್ಪು ಮಾಡಿ ಪ್ರಮಾದ ಮಾಡಿ ನರಕಕ್ಕೆ ಹೋಗುವ ಸಾಧ್ಯತೆ ಇರುವಷ್ಟು ಒಳ್ಳೆಯದು ಮಾಡಿ ಸ್ವರ್ಗಕ್ಕೆ ಹೋಗುವ ಸಾಧ್ಯತೆ ಇಲ್ಲ ಪೌರೋಹಿತ್ಯದಿಂದ. ಬಹಳ ಜವಾಬ್ದಾರಿಯ ಕೆಲಸ. ಒಂದು ಮಂತ್ರಗಳನ್ನು ಅರ್ಥ ಗೊತ್ತಿಲ್ಲದೆ ಹೇಳುವುದು. ಈಗ ನಡೀತಿರೋದು ಹಾಗೆ ಅಲ್ವಾ? ಪುರೋಹಿತರಿಗೂ ಅರ್ಥ ಗೊತ್ತಿರೋದಿಲ್ಲ, ಅದನ್ನು ಪೌರೋಹಿತ್ಯ ಮಾಡಿಸುವ ಯಜಮಾನನಿಗೂ ಅರ್ಥ ಗೊತ್ತಿರೋದಿಲ್ಲ. ಅರ್ಥ ಗೊತ್ತಿಲ್ಲದೆ ಉಚ್ಚರಿಸುವುದು ಒಂದು ದೋಷ, ಪಾತಕ. ಮತ್ತೊಂದು ಅರ್ಥ ಗೊತ್ತಿಲ್ಲದೆ ಇರುವುದರಿಂದ ಅದರ ಉಚ್ಚಾರ ಸರಿಯಾಗಿರೋಲ್ಲ. ತಪ್ಪು ಉಚ್ಚಾರ ಮತ್ತು ಅರ್ಥದ ರಾಹಿತ್ಯ, ಈ ಎರಡು ಕಾರಣಗಳಿಂದ ಮಂತ್ರ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಮತ್ತು ಹಾಗಾದ್ರೆ ಆ ಮಂತ್ರೋಚ್ಚಾರ ಮಾಡಿದ ಪೌರೋಹಿತ್ಯ ಯಾಕೆಂದರೆ ಇವನಿಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಅಷ್ಟೇ, ಅದರ ಎನರ್ಜಿ ಎಲ್ಲ ಹೊರಟು. ಇವತ್ತು ಏನಿದೆ ಅದನ್ನು ಅಲ್ಲಿ ಪ್ರಿಡಿಕ್ಟ್ ಮಾಡ್ತಾರೆ ನೋಡಿ, ವಿಗರ್ಹಿತಂ ಧರ್ಮಶಿ. ಆದ್ದರಿಂದ ಪೌರೋಹಿತ್ಯ ಅನ್ನೋದು ತಪ್ಪುಗಳನ್ನು ಮಾಡಿ ಮಂತ್ರಗಳನ್ನು ತಪ್ಪಾಗಿ ಉಚ್ಚರಿಸಿ ಅದರಿಂದ ಅನಿಷ್ಟವನ್ನು ಸಂಪಾದಿಸುವಂಥ ಒಂದು ವೃತ್ತಿ. ಇಷ್ಟಕ್ಕಿಂತ ಅನಿಷ್ಟದ ಪಾಸಿಬಿಲಿಟಿ ಜಾಸ್ತಿ. ಇದನ್ನು ಅವನು ಸ್ವತಃ ಅನುಭವಿಸಿರತಕ್ಕಂಥ ಸಂಗತಿ ಇದು. ಯಾಕೆಂದರೆ ಈ ತ್ವಷ್ಟೃ ಈ ವಿಶ್ವರೂಪಾಚಾರ್ಯರನ್ನು ಪೌರೋಹಿತ್ಯದಿಂದ ಮುಂದಿನ ಕಥೆ ಅದು ಕಳಚಿ ಅವರನ್ನು ತೆಗೆದು ಹಾಕಿದ ಮೇಲೆ ಇಂದ್ರನ ಮೇಲೆ ಸಿಟ್ಟಿನಿಂದ ಇಂದ್ರನನ್ನು ಕೊಲ್ಲುವ ಒಬ್ಬ ಮಗ ಹುಟ್ಟಬೇಕು ಅಂತ, ಇಂದ್ರಸ್ಯ ಶತ್ರು ವರ್ಧಸ್ವ ಇಂದ್ರ ಶತ್ರುರ್ವರ್ಧಸ್ವ ಅಂತ ಒಂದು ಮಂತ್ರ ಹೇಳಿ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಯಾಗ ಮಾಡಿದ. ಇದೇ ತ್ವಷ್ಟೃ ಇವನಪ್ಪ. ಮುಂದೆ ಬರ್ತದೆ ಆ ಕಥೆ. ಆಗ ಅಲ್ಲಿ ಇಂದ್ರ ಶತ್ರು ಅಂತ ಅನ್ನೋದನ್ನು ಹೇಗೆ ಹೇಳಬೇಕು ಅಂತ ನೋಡಿ. ಇದನ್ನು ಸ್ವಲ್ಪ ಇವತ್ತು ಯಾರಾದರೂ ಪೌರೋಹಿತ್ಯ ಮಾಡುವವರಾಗಲಿ ಮಾಡಿಸುವವರಾಗಲಿ ಈ ರೀತಿಯಿಂದ ಯೋಚನೆ ಮಾಡ್ತಾರಾ? ಇಂದ್ರ ಶತ್ರು ಅನ್ನೋದನ್ನು ಹೇಗೆ ಹೇಳಬೇಕು ಅಂತ. ಇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳ್ಬೋದು, ಇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳ್ಬೋದು. ಅಂದರೆ ನೀವು ಯಾವುದಕ್ಕೆ ಒತ್ತು ಕೊಡ್ತೀರಿ? ಇಂದ್ರನಿಗೆ ಒತ್ತು ಕೊಡಬಹುದು, ಶತ್ರುವಿಗೂ ಒತ್ತು ಕೊಡಬಹುದು. ಆ ಶಬ್ದದಲ್ಲಿ ಉಚ್ಚಾರ ಇಂದ್ರ ಶತ್ರುರ್ವರ್ಧಸ್ವ ಅಥವಾ ಇಂದ್ರ ಶತ್ರುರ್ವರ್ಧಸ್ವ. ನೀವು ಇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಿದರೆ ಇಂದ್ರನಿಂದ ಸಾಯುವ ಮಗ ಹುಟ್ಟಲಿ ಅಂತ ಅರ್ಥ ಆಗಿಬಿಡುತ್ತೆ. ಅಂಥವ್ನ ಮಗ ಹುಟ್ಟತಾನೆ. ಇಂದ್ರ ಶತ್ರುರ್ವರ್ಧಸ್ವ ಅಂದರೆ ಇಂದ್ರನನ್ನು ಕೊಲ್ಲುವ ಮಗ ಆಗ್ತಾನೆ. ಸೊ ಈ ಒಂದೇ ಶಬ್ದವನ್ನು ಉಚ್ಚಾರದ ಸ್ವರದ ಭೇದದಿಂದ ಇಂದ್ರನಿಂದ ಸಾಯುವವ ಅಥವಾ ಇಂದ್ರನನ್ನು ಸಾಯಿಸುವವ, ಈ ಎರಡು ಅರ್ಥ ಬಂದ್ಬಿಡುತ್ತೆ. ಇವನು ಹೇಳುವಾಗ ಇಂದ್ರನನ್ನು ಸಾಯಿಸುವವ ಅಂತ ಹೇಳೋದಕ್ಕೆ ಸ್ವರ ತಪ್ಪಿ ಹೋಗಿ ಇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಿಬಿಟ್ಟ. ಇಂದ್ರನಿಂದ ಸಾಯುವ ಮಗ ಹುಟ್ಟಿದ ವೃತ್ರ. ಅದು ಎಂಥ ದೊಡ್ಡ ಅಪರಾಧ. ಇಂದ್ರನನ್ನು ಕೊಲ್ಲಬೇಕಾದ ಹುಟ್ಟು ಬದಲು ಇಂದ್ರ ಕೈಯಲ್ಲಿ ಸಾಯೋ ಹುಟ್ಟಿದ. ಯಾವುದರಿಂದ? ಮಂತ್ರವನ್ನು ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ದರಿಂದ. ಇಂದ್ರಸ್ಯ ಶತ್ರು ಸ್ವರತೋಪರಾಧ ಅಂತ ಹೇಳ್ತಾನೆ ಅವನು ಪತಂಜಲಿ. ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಏಕಶಬ್ದ ಸುಪ್ರಯುಕ್ತ. ಒಂದು ಶಬ್ದವನ್ನು ನೀವು ಪರ್ಫೆಕ್ಟ್ ಆಗಿ ಅರ್ಥವನ್ನು ತಿಳಿದು ಅದರ ಎಲ್ಲ ಇನ್ನರ್ ಮೀನಿಂಗ್ಸ್ ಪರ್ಫೆಕ್ಟ್ ಆಗಿ ಉಚ್ಚಾರ ಮಾಡಿದರೆ ಒಂದು ಶಬ್ದ ಸಾಕು ಸ್ವರ್ಗಕ್ಕೆ ಹೋಗಲಿಕ್ಕೆ. ಅದರ ಅರ್ಥ ಗೊತ್ತಿಲ್ಲ, ಅದರ ಉಚ್ಚಾರದ ವಿಧಾನ ಗೊತ್ತಿಲ್ಲ, ಪೆದ್ದಾಗಿ ಉಚ್ಚಾರ ಮಾಡಿದರೆ ಒಂದು ಶಬ್ದ ಸಾಕು ನರಕಕ್ಕೆ ಹೋಗಲಿಕ್ಕೆ. ಅಷ್ಟು ಶಬ್ದ ಅಂದರೆ ಅಂಥ ಒಂದು ಎನರ್ಜಿ ಅದು. ಅದನ್ನು ನಾವು ಬಹಳ ಅನಾಯಾಸವಾಗಿ ಸುಮ್ಮನೆ ಏನೇನೋ ಬಾಯಿ ಬಂದದ್ದು ಹೇಳೋದು ಮಂತ್ರ ಅಂತ. ಇದು ಹೇಳ್ತಾರೆ ಆಟಮ್ ಬಾಂಬನ್ನು ಮಕ್ಕಳ ಆಟ. ಆಟಮ್ ಬಾಂಬು ಮಕ್ಕಳ ಕೈಯಲ್ಲಿ ಕೊಟ್ಟರೆ ಏನಾದೀತು? ಬಾಂಬನ್ನು ಮಕ್ಕಳ ಕೈಯಲ್ಲಿ ಆಟಕ್ಕೆ ಕೊಟ್ಟ ಹಾಗೆ ಮಂತ್ರಗಳನ್ನು ಮನುಷ್ಯನ ಕೈಯಲ್ಲಿ ಕೊಟ್ಟದ್ದು ಈ ಥರ ಆಗ್ತಾ ಇದೆ. ವಿಗರ್ಹಿತಂ. ನನಗೆ ಬೇಡಪ್ಪ ಈ ಕೆಲಸ. ನಾನು ಪೌರೋಹಿತ್ಯ ಮಾಡಿ ಅದರಿಂದ ನಿಮಗೆ ಅನಿಷ್ಟ ಆಗೋದು ಬೇಡ, ನಾನು ನರಕಕ್ಕೆ ಹೋಗೋದು ಬೇಡ. ಯಾಕೆ? ಬ್ರಹ್ಮವರ್ಚ ಉಪವ್ಯಯಂ. ಅದು ಮನುಷ್ಯ ನನ್ನಲ್ಲಿ ಇರತಕ್ಕಂಥ, ನಾನು ಇಷ್ಟ ತನಕ ಅಧ್ಯಯನ ಮಾಡಿ ಮಂತ್ರಸಿದ್ಧಿ ಮಾಡಿಕೊಂಡಿರತಕ್ಕಂಥ ಏನು ಬ್ರಹ್ಮ ತೇಜಸ್ಸಿದೆ ಅದೆಲ್ಲವನ್ನು ಕಳ್ಕೊಳ್ಳುವ ಕೆಲಸ. ಒಂದು ಮಂತ್ರದ ಇದು ಗೊತ್ತಿಲ್ಲ. ಎರಡನೇದ್ದು, ನಾನು ಪೌರೋಹಿತ್ಯ ಮಾಡಿದಾಗ ನನ್ನ ಮುಖ್ಯ ಗುರಿ ಏನು? ದಕ್ಷಿಣೆ ಎಷ್ಟು ಕೊಟ್ರಿ, ಅದು ಮುಖ್ಯ ಆಗತ್ತೆ. ಅಂದರೆ ಅದು ಒಂದು ಸೋರ್ಸ್ ಆಫ್ ಇನ್ಕಮ್. ನನಗೆ ಮಂತ್ರಗಳು ನನ್ನ ಒಂದು ಪ್ರೊಫೆಷನಲ್ ಉದ್ಯೋಗದ ಒಂದು ಭಾಗ ಅಷ್ಟೇ. ಅದರಿಂದ ಎಷ್ಟು ಸಂಪಾದನೆ ಮಾಡಬಹುದು ಅನ್ನುವಂಥದ್ದು. ಅದರಿಂದ ಏನಾಗುತ್ತೆ ಗೊತ್ತಾ? ಒಬ್ಬರು ಕೊಟ್ಟರು,
ದಕ್ಷಿಣೆ ಅಂದರೆ ಹಿಡ್ಕೊಂಡು ಹೋದ. ಆಮೇಲೆ ಮತ್ತೊಬ್ಬರು ಕೊಟ್ಟರು, ಅವರೊಂದು 50 ರೂಪಾಯಿ ಜಾಸ್ತಿ ಕೊಟ್ಟರು, ಇವ್ರ ಮೇಲೆ ಸಿಟ್ಟು. ಅವರು ಮುಂದಿನ ವರ್ಷ ಅವ್ರು ಕರೆದು ಹೋಗಬಾರದು, ಅವ್ರಿಗೆ ದರಿದ್ರವ 150 ರೂಪಾಯಿ ಕೊಟ್ಟರು, ಇವ್ರು 150 ಕೊಟ್ಟರು. ಅಂದರೆ ಆಮೇಲೆ ದಕ್ಷಿಣೆ ಕೊಟ್ಟವರ ಮೇಲೆ ಕೋಪ, ರಾಗ, ದ್ವೇಷ, ಒಂದೆರಡು ಅನರ್ಥಗಳಲ್ಲ ಪೌರೋಹಿತ್ಯ. ಅದರಿಂದ ಅದನ್ನ ಕಥನ್ನು ಮದ್ವಿಧ, ನನ್ನಂಥವರು ಜ್ಞಾನದ ಮಹತ್ವ ಗೊತ್ತಿದ್ದವರು, ಒಂದು ಶಬ್ದ ಅಂದರೆ ಎಂಥ ಅದು 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 ಬಾಂಬ್, ಅದು ಎನರ್ಜಿ ಮುದ್ದೆ, ಅದು ದುರುಪಯೋಗ ಆಗಿ ಸ್ಫೋಟ ಆಯಿತು ಅಂದರೆ ಜನಾಂಗವನ್ನು ನಾಶ ಮಾಡಿಬಿಡುತ್ತೆ. ಅಂಥ ಒಂದು ಬಾಂಬನ್ನು ಮಕ್ಕಳಾಟಿಕೆಯನ್ನು ಮಕ್ಕಳ ಕೈಯಲ್ಲಿ ಕೊಟ್ಟಾಗಿ ಕೊಡುವುದ ಎಂಥ ತಪ್ಪು. ಕಥನ್ನು ಮದ್ವಿಧ ನಾಥಾಹ, ಅಲ್ಲ ನೀವು ನನಗೆ ಇನ್ನೊಂದು ಹೊಳು, ನೀವು ನನಗೆ ನಾಥಾಹ, ನನಗೆ ನೀವು ಹಿರಿಯರು, ನನಗೆ ಸ್ವಾಮಿಯಾಗಿ ಸ್ಥಾನದಲ್ಲಿರುವರು, ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಹಿರಿಯರು, ನಿಮ್ಮ ಕಾಲಿಗೆ ನಾನು ಅಡ್ಡ ಬೀಳಬೇಕು, ನನಗೆ ನೀವು ನಮಸ್ಕಾರ ಮಾಡೋದು ಅಂದ್ರೆ ಏನರ್ಥ? ಅದರಿಂದ ಮತ್ತೊಂದು ಅಹಂಕಾರ ಅಲ್ವಾ, ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಾರೆ, ನಾನು ದೊಡ್ಡವ ಅಂತನೋ ಭ್ರಮೆ ಬಂದು ಅಂತ. ಆದರೆ ಲೋಕೇಶೈಹಿ ಅಭಿಯಾಚಿತ, ಏನಿದು? ನೀವು ಲೋಕೇಶರು, ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿಗಳು, ನೀವು ಬಂದು ನನ್ನ ಹತ್ರ ಪ್ರಾರ್ಥನೆ ಮಾಡೋದ, ನನ್ನ ಮನೆ ಬಂದು ಕೈ ಮುಗಿದು ನೀನು ಪುರೋಹಿತನಾಗಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನೀವು ಪ್ರಾರ್ಥನೆ ಮಾಡುವುದ? ಆದರೆ ಹೇಳ್ತಾನೆ, ಇಷ್ಟಿದ್ದಾಗ ನೀವೇ ಬಂದು ನನ್ನ ಸಮಸ್ಯೆ ಏನು ಗೊತ್ತುಂಟ, ಇದು ಬಹಳ ಪಾಪದ ಕೆಲಸ, ನನ್ನಂಥವ್ರು ಮಾಡಬಾರದು. ಆದರೆ ಕಥನ್ನು ಲೋಕೇಶೇರಭಿಯಾಚಿತ ಪ್ರತ್ಯಾಖ್ಯಾಸ್ಯಾಮಿ ತತ್ಪುತ್ರ, ನಾನು ನಿಮ್ಮ ಮಕ್ಕಳ ಸಮಾನ. ನನ್ನ ಹತ್ರ ಬಂದು ನೀವು ಕೈ ಮುಗಿದು ಕೇಳುವಾಗ ನಾನು ಆಗೋಲ್ಲ ಅಂತ ಆದರೂ ಹೇಗೆ ಹೇಳೋದು? ಅದು ಒಂದು ಅಹಂಕಾರ ಆಗೋದಿಲ್ವ? ನನಗೆ ಒಹೆ ಸಂಕಟ, ನಾನು ಒಪ್ಪಿಕೊಳ್ಳುವುದು ಪೌರೋಹಿತ್ಯ ಎಂಥ ಜವಾಬ್ದಾರಿ, ಅದು ಎಂಥ ಪಾತಕದ ಹೆಬ್ಬಾಗಿರು ಅಂತ ಅನ್ನೋದು ಗೊತ್ತಿದೆ. ಆದರೆ ನೀವು ನನಗೆ ನನ್ನ ತಂದೆಯ ಸ್ಥಾನದಲ್ಲಿ, ಅಜ್ಜನ ಸ್ಥಾನದಲ್ಲಿ ಇರುವವರೆಲ್ಲ ಹಿರಿಯರು ಬಂದು ನನ್ನ ಮನೆ ಬಾಗಿಲಿಗೆ ಬಂದು ಕೈ ಜೋಡಿಸಿ ಪ್ರಾರ್ಥಿಸಿಕೊಂಡಾಗ ಕಥನ್ನು ಪ್ರತ್ಯಾಖ್ಯಾಸ್ಯಾಮಿ, ನಾನು ನಿರಾಕರಣೆ ಆದರೆ ಹೇಗೆ ಮಾಡಲಿ? ಅದು ಒಂದು ಧೂರ್ತತನ ಆಗುವುದಿಲ್ವ? ಪ್ರತ್ಯಾಖ್ಯಾಸ್ಯಾಮಿ ತಚ್ಚಿತ್ತ, ಅದಕ್ಕೆ ಸಯೇವ ಸ್ವಾರ್ಥ ಉಚ್ಯತೆ. ಒಂದು ದೃಷ್ಟಿಯಿಂದ ಇದು ನನ್ನ ಸ್ವಾರ್ಥ, ನಿಮ್ಮ ಸ್ವಾರ್ಥ ಅಷ್ಟೇ ಅಲ್ಲ. ನಾನು ಕಲಿತ ವಿದ್ಯೆಯನ್ನು ನಿಮ್ಮ ರಕ್ಷಣೆಗೋಸ್ಕರ ಉಪಯೋಗಿಸಿ ನಿಮ್ಮಿಂದ ತುಂಬ ಜೂನಿಯರ್ ಆಗಿರತಕ್ಕವ ನಿಮಗೆ ನಾನು ರಕ್ಷಣೆ ಕೊಟ್ಟೆ ಅಂತಂದರೆ ದೊಡ್ಡ ಕ್ರೆಡಿಟ್ ಅಲ್ವ ನನಗೆ? ನೋಡಿ, ತಕ್ಷಣ ಅವನ ಮನೋವೃತ್ತಿ ಹೇಗಾಗತ್ತೆ. ಇದು ಈ ದ್ವಂದ್ವಗಳು. ತಕ್ಷಣ ಅದರಲ್ಲಿ ಇರತಕ್ಕಂಥ ದೋಷಗಳನ್ನೆಲ್ಲ ಹೇಳಿ, ಆದರೆ ಇದು ದೊಡ್ಡ ಒಂದು ಕ್ರೆಡಿಟ್ ನನಗೆ, ದೊಡ್ಡ ಸಾಧನೆ ಮಾಡಿದ ಹಾಗಾಗುತ್ತೆ. ನಾನು ಅದನ್ನು ನಾನು ಹೇಗೆ ಮತ್ತೆ ನೀವು ಕೇಳಿದಾಗ ನಿರಾಕರಣೆ ಮಾಡುವುದು ಹಾಗೆ. ಮತ್ತು ನನಗೂ ಒಂದು ದೃಷ್ಟಿ ದೊಡ್ಡ ಸ್ವಾರ್ಥ ಅಲ್ವಾ? ದೇವಗುರು ಆದೆ ಅಂದರೆ ಸಣ್ಣ ಸಂಗತಿಯ? ಈಸ್ ಇಟ್ ನಾಟ್ ಎ ಗ್ರೇಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್? ದೊಡ್ಡ ಸಾಧನೆ, ಅದು ನನ್ನ ಸ್ವಾರ್ಥ ಅಲ್ವಾ? ಅಷ್ಟು ದೊಡ್ಡ ಸಾಧನೆ, ಅಷ್ಟು ಎತ್ತರಕ್ಕೆ ನಾನು ಏರಿದೆ ಅಂದರೆ ಆ ಸ್ವಾರ್ಥದಿಂದ ನಾನು ಯಾಕೆ ವಂಚಿತನಾಗಬೇಕು ಅಂತ ಒಮ್ಮೊಮ್ಮೆ ಅನಿಸುತ್ತೆ. ನೋಡಿ, ಈ ಕಾನ್ಫ್ಲಿಕ್ಟ್ ಬಹಳ ಬ್ಯೂಟಿಫುಲ್. ಈ ಪೌರೋಹಿತ್ಯವನ್ನು ಒಪ್ಪಿಕೊಳ್ಳುವುದು ಅಂದರೆ ಬಹಳ ದೊಡ್ಡ ಪಾತಕವನ್ನು ಸ್ವಾಗತ ಮಾಡಿದ ಹಾಗೆ. ಒಪ್ಪಿಕೊಳ್ಳದೆ ಬಿಡುವುದು ಅಂದರೆ ನಾನು ಎತ್ತರ ಕೇಳುವ ಜೀವನದ ಅವಕಾಶಗಳನ್ನು ಕಳ್ಕೊಂಡು ಹಾಗೆ. ಏನು ಮಾಡಲಿ ನಾನು? ಎಂಥ ಒಂದು ಸಿನ್ಸಿಯಾರಿಟಿ ನೋಡಿ. ಒಂದು ಪೌರೋಹಿತ್ಯ ವೃತ್ತಿ ಕಲಿಯುವವರಿಗೆ ಇವತ್ತು ಈ ಎಚ್ಚರ ಇದ್ರೆ ಎಷ್ಟು ಒಳ್ಳೆಯದಿತ್ತು. ಪೌರೋಹಿತ್ಯದ ಜವಾಬ್ದಾರಿ ಅದು. ಆ ಒಂದು ತೇಷಾಂ ಲಕ್ಷ್ಮೀ ವಾಚಿ ಭದ್ರಾ, ತೇಷಾಂ ಭದ್ರಾ ವಾಚಿ ಲಕ್ಷ್ಮೀರ್ನಿಷಕ್ತ ಅಂತ ಹೇಳ್ತಾನೆ ಭವಭೂತಿ. ಸತ್ತುಮಿವತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಇದು ಮಾತಿನ ಎನರ್ಜಿಯ ಬಗ್ಗೆ ವೇದವೇ ಹೇಳತಕ್ಕಂಥ ಮಾತು. ಮಾತಾಡಬೇಕು ಹೇಗೆ? ಸತ್ತುಮಿವತಿತವು ನಾ ಪುನಂತಹ. ಮೊದಲು ಮನಸ್ಸಿನ ಜರಡಿಯಲ್ಲಿ ಒಂದರಿ ಅಂತ ಹೇಳ್ತಾರಲ್ಲ ನಿಮ್ಮ ಕಡೆ, ಜರಡಿ, ಅದನ್ನು ಹೊಟ್ಟು ಕೆಳಗೆ ಬಿದ್ದು ಕಾಳು ಮಾತ್ರ ಮೇಲೆ ಉಳಿಯುವಂತೆ ಮಾಡತಕ್ಕಂಥ ಪಾತ್ರೆ, ಅದರಲ್ಲಿ ತೂತುಗಳಿರುತ್ತೆ, ಅದರಲ್ಲೆಲ್ಲ ಹೊಟ್ಟು. ಅದಕ್ಕೆ ತಿತ ಉ ಅಂತಾರೆ ಸಂಸ್ಕೃತದಲ್ಲಿ. ತಿತ ಉ, ವಾಲ ಅ ಇ ಉ. ಬಹಳ ಆಶ್ಚರ್ಯ, ಸಂಸ್ಕೃತದಲ್ಲಿ 2-3 ಶಬ್ದ ಇದೆ ಇಂಥದ್ದು. ಅಂದರೆ ಮಧ್ಯದಲ್ಲಿ ಸಂಧಿಯಾಗದೆ ಸ್ವರ ಬೇರೆಯಾಗಿ ಉಳಿಯೋದು. ತಿತ ಉನಾ ಪುನಂತಹ, ಸಪ್ತುಮಿವ ತಿತ ಉನಾ ಪುನಂತಹ. ಹೇಗೆ ನೀವು ಒಂದು ಪದಾರ್ಥ ಅಡಿಗೆ ಮಾಡಬೇಕಾಗಿದ್ದರೆ ಆ ಹಿಟ್ಟಿನಲ್ಲಿ ಇರತಕ್ಕಂಥ ಕೊಳೆಯನ್ನು ಅಥವಾ ಅನ್ವಾಂಟೆಡ್ ಆಗಿರತಕ್ಕಂಥ ಭಾಗವನ್ನು ಜರಡಿಯಲ್ಲಿ ಹಾಕಿ ಸಾರಿಸಿ ಸ್ವಚ್ಛ ಮಾಡಿ ಅಡಿಗೆ ಮಾಡ್ತಿರೋ,
ಹಾಗೆ ಮಾತಿನಲ್ಲಿ ಜೊಳ್ಳನ್ನು ಸಾರಿಸಿ ಸ್ವಚ್ಛ ಮಾಡಿ ಮಾತನಾಡಿ ಅಂತ. ಮನಸ ವಾಚಂ ಅಕ್ರತ, ಮನಸ್ಸಿನ ಜರಡಿಯಲ್ಲಿ ಹಾಕಿ ಮಾತನ್ನ ಸೋಸಿ ಕ್ಲೀನ್ ಮಾಡಿ ಅದು ಸ್ವಚ್ಛ ಆದ್ಮೇಲೆ ಆ ಮಾತನ್ನು ಹೊರಗೆ ಬಿಡಿ. ಬಾಯಿ ಬಂದದ್ದು ಮಾತಾಡುವುದಲ್ಲ. ಆಗ ಏನಾಗುತ್ತೆ, ಸಾರಿಸದೇ ಇದ್ದರೆ ಅಂಥ ಮಾತಿನಿಂದ ಏನಾಗುತ್ತೆ ಅಂದರೆ ಜಗಳ ಆಗುತ್ತೆ ಅಷ್ಟೇ. ಜಗಳ ಆಗಿ ಮಾತುಕತೆ ಇಲ್ಲ. ಮಾತಿನಿಂದ ಆದದ್ದೇನು, ಅವರಿಗೂ ಇವರಿಗೂ ಮಾತುಕತೆ ಇಲ್ಲ ಸಮಯ. ಆದರೆ ಸೋಸಿ ಮಾತಾಡಿದರೆ ಅತ್ರ ಸಖಾಯ ಸಖ್ಯಾನಿ ಜಾಗತ್ತೆ, ಸ್ನೇಹ ಬೆಳೆಯುತ್ತೆ, ಮೈತ್ರಿ ಬೆಳೆಯುತ್ತೆ. ಇಡೀ ಜನಾಂಗ ಒಂದು ಪ್ರೀತಿಯ ಸ್ನೇಹದ ಬಂಧನದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ ಸೋಸಿ ಆಡಿದ ಮಾತಿನಿಂದ. ಯಾಕೆ ಭದ್ರೀಶಾಂ ಲಕ್ಷ್ಮೀ ನಿಹಿತಾಧಿವಾಚಿ, ಅಂಥ ಮಾತಿನಲ್ಲಿ ಲಕ್ಷ್ಮಿ ನೆಲೆಸಿದ್ದಾರೆ, ಅಂಥ ಶಕ್ತಿ ನೆಲೆಸಿದೆ. ಅದರಿಂದ ಮಾತನ್ನ ಬಹಳ ಯೋಚನೆ ಮಾಡಿ ಮಾತನಾಡು. ಒಟ್ಟಿಗೆ ತೋಚಿದ್ದೆಲ್ಲ ಮಾತಾಗುವುದಿಲ್ಲ, ಆಡಿದ್ದೆಲ್ಲ ಮಾತಾಗುವುದಿಲ್ಲ. ಮಾತು ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಮಾ ಮತ್ತು ಮಾತಾ ಅಂತ. ಅದು ಮಾ ಅಂದರೆ ಮಾನೆ, ಅದು ಜ್ಞಾನವನ್ನು ಅರಳಿಸುವ ಮಾಧ್ಯಮ. ಮಾತಿನ ಮೂಲಕ ಅಲ್ವ ಜ್ಞಾನ, ಅದು ಜ್ಞಾನವನ್ನು ಅರಳಿಸುವ ಮಾಧ್ಯಮ. ಅಷ್ಟೇ ಅಲ್ಲ, ಅದು ಮಾತಾ, ಅದು ತಾಯಿ. ಒಂದೊಂದು ಶಬ್ದವು ಅದು ತಾಯಿ. ತಾಯಿಯಂತೆ ಗೌರವದಿಂದ ನೋಡು. ಭಾಷೆಯ ಬಗ್ಗೆ ಅಲಕ್ಷ್ಯ ಮಾಡಬೇಡ. ನೋಡಿ, ಅಲ್ಲಿ ಮಾತಾ ವಾಚೋ ಮಾತರ ಸ್ಮೃತಾ, ಆ ಮಾತಾ ಅನ್ನೋದೇ ಕನ್ನಡದಲ್ಲಿ ಮಾತು ಆಯಿತು. ಅಲ್ಲಿ ಮಾತೃ, ಇಲ್ಲಿ ಮಾತು. ಮಾತಾ ಅದೇ ಇಂಗ್ಲೀಷಲ್ಲಿ ಮೌತ್ ಆಯಿತು, ಮಾತನಾಡುವ ಇಂದ್ರಿಯ ಆಯಿತು. ಅದೇ ಫ್ರೆಂಚಿನಲ್ಲಿ ಮೋ ಆಯಿತು, ಮಾಟ್ ಎಮೋಟಿ ಮಾ. ಅದೇ ಮಾ ಎಲ್ಲ ಒಂದು ಶಬ್ದ. ಈ ಮಾತು ಅನ್ನುವ ಶಬ್ದ, ಮಾತೃ ಅನ್ನುವ ಶಬ್ದ ಪ್ರಪಂಚದ ಬೇರೆ ಬೇರೆ ಕಡೆ ಹೋಯಿತು. ಎಲ್ಲ ಕಡೆ ಅದರ ಅರ್ಥ ಅದು ತಾಯಿಯಂತೆ ಗೌರವಿಸಬೇಕಾದ ವಾಗ್ದೇವತೆ ತಾಯಿ, ಮತ್ತು ಅದು ಜ್ಞಾನವನ್ನು ಅರಳಿಸ್ತಕ್ಕಂಥ ಶಕ್ತಿ. ಅದು ಶಕ್ತಿಯನ್ನು ದುರುಪಯೋಗ ಮಾಡಬಾರದು. ಶಕ್ತಿಪಾತ, ಅದು ಯೋಗ್ಯ ಸ್ಥಾನದಲ್ಲಿ ಶಕ್ತಿಪಾತ ಆಗಬೇಕು, ಇಲ್ಲದಿದ್ದರೆ ಅದು ಪತಿತವಾಗಿ ಹೋಗುತ್ತೆ. ಶಕ್ತಿಪಾತ ಆಗಬೇಕು ಹೊರತು ಶಕ್ತಿ ಪತಿತ ಆಗಬಾರದು. ಅದನ್ನು ನನ್ನಂಥವರು ಕಥನ್ ಮದ್ವಿಧ ಪ್ರತ್ಯಾಖ್ಯಾಸ್ಯತಿ ತತ್ಪುತ್ರ, ನೀವು ಕೇಳಲಿಕ್ಕೆ ಬಂದವರ ಮಗನ ಸ್ಥಾನದಲ್ಲಿದ್ದೇನೆ ನಾನು. ನೀವು ನನಗೆ ತಂದೆ, ಅಜ್ಜ, ಮುತ್ತಜ್ಜ, ಹಿರಿಯರು. ಆದರೂ ಸೈವ ಸ್ವಾರ್ಥ ಉಚ್ಯತೆ, ಅದೇ ನನ್ನ ಸ್ವಾರ್ಥ ಆಗಿರುತ್ತೆ. ಯಾವುದನ್ನು ನಾನು ಮಾಡಬಾರದೋ ಅದಕ್ಕೆ ಒಪ್ಪಿಕೊಳ್ಳುವುದೇ ಸದ್ಯಕ್ಕೆ ನನ್ನ ಸ್ವಾರ್ಥ. ನಾನು ಒಪ್ಪಿಕೊಳ್ಳಬೇಕಾಗತ್ತೆ. ನಿಮ್ಮ ಮಾತನ್ನು ಮೀರುವುದಾದರೂ ಹೇಗೆ? ಹಿರಿಯರು ಹೇಳಿದಾಗ ನಾವು ಹೇಳ್ತಾ ಇದ್ದೀವಪ್ಪ, ನಿನ್ನ ಹಿರಿಯರು ಇದನ್ನು ಒಪ್ಪಿಕೋಬೇಕು ನೀನು ಅಂದಾಗ ಆಗೋಲ್ಲ ಅಂತ ಹೇಳಿದವರು ಹೇಗೆ? ಹಿರಿಯರ ಮಾತನ್ನು. ಅದಕ್ಕೊಂದು ಮತ್ತೊಂದು ಮಾತು ಹೇಳ್ತಾನೆ, ಅಕಿಂಚನಾನಂ ಹಿ ಧನಂ ಶಿಲೋಂಚನಂ. ಬಹಳ ಹೇಳ್ತಾನೆ, ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ. ನಾನು ಹೇಗೆ ಬದುಕಿದವ ಇಷ್ಟರವರೆಗೆ? ಅಕಿಂಚನಾನಂ ಹಿ ಧನಂ ಶಿಲೋಂಚನಂ. ನಮಗೆ ಯಾವ ಆದಾಯದ ಸೋರ್ಸೂ ಇಲ್ಲ. ನಾವು ಅಕಿಂಚನರು ಅಂದರೆ ಯಾವ ಸಾಂಪತ್ತಿಕವಾದಂಥ ನೆಲೆಯೂ ಇಲ್ಲದವರು. ಬರಿಗೈ ಅಂತ ಹೇಳ್ತೇವಲ್ಲ ನಾವು, ಬರಿಗೈ. ನಾವು ಕಿಂಚನ ಅಂದರೆ ಏನೂ ಇಲ್ಲದವ ಅಂತ. ಅಕಿಂಚನ, ಕಿಂಚನ ಅಂದರೆ ಏನೋ ಸಮಥಿಂಗ್. ಅಕಿಂಚನ ಅಂದರೆ ಏನೂ ಇಲ್ಲ, ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಬರಿಗೈ. ಹಾಗೆ ಬದುಕಿದವ ನಾನು ದುಡ್ಡಿಗೋಸ್ಕರ ಬದುಕಿದವನಲ್ಲ. ನಾನೀಗ ಪೌರೋಹಿತ್ಯಕ್ಕೆ ಬಂದರೆ ನಾನು ಮತ್ತೆ ನಿಮ್ಮಿಂದ ಅದಕ್ಕೆ ಸಂಭಾವನೆ ತಗೊಳ್ಬೇಕಾಗತ್ತೆ. ಗೌರವಧನವೋ, ದುಡ್ಡು, ಸಂಭಾವನೆಯೋ, ಸಂಬಳವೋ ಏನೋ ಅಂತೂ ಮತ್ತೆ ನಾನು ದುಡ್ಡಿನ ಆಸೆಗೆ ಬೀಳಬೇಕಾಗತ್ತೆ. ಇದು ಮತ್ತೊಂದು ದೋಷ ಪೌರೋಹಿತ್ಯದಲ್ಲಿ. ಅಕಿಂಚನಾನಂ ಹಿ ಧನಂ. ಅವನು ಹೇಳ್ತಾನೆ, ನಮ್ಮ ಸಂಪತ್ತು ಏನು ಇಲ್ಲ, ಅದೇ ನಮ್ಮ ಸಂಪತ್ತು. ಅಕಿಂಚನ್ಯಂ ಧನಂ ವಿದುಷಾಂ. ಜ್ಞಾನಿಗಳ ಸಂಪತ್ತು ಏನು ಗೊತ್ತುಂಟ? ನಥಿಂಗ್ನೆಸ್ ಈಸ್ ದೇರ್ ವೆಲ್ತ್. ಏನೋ ಇರುವುದು ಸಂಪತ್ತಲ್ಲ, ಏನೂ ಇಲ್ಲದಿರುವುದು ದೊಡ್ಡ ಸಂಪತ್ತು. ಯಾಕೆ? ಅವಾಗ ಏನು ಅಂದರೆ ಶಿಲೋಂಚನಂ ಧನಂ ಅಕಿಂಚನಾನಂ ಹಿ ಶಿಲೋಂಚನಂ ಧನಂ. ಅವಾಗ ಏನು ಗೊತ್ತುಂಟ? ಶಿಲೋಂಚನಂ, ಏನೂ ಇಲ್ಲ, ಪ್ರಾಪರ್ಟಿ ಇಲ್ಲ, ಮನೆ ಇಲ್ಲ, ಮಾರಿಲ್ಲ, ನಾಳೆಗೆ ಏನು ಅಂತ ಒಳಗಿಂದ ಆಹಾರ ದಾಸ್ತಾನಿಲ್ಲ, ಏನೂ ಇಲ್ಲ. ಮತ್ತೇನು ಅಂದರೆ ಶಿಲೋಂಚನಂ ಧನಂ.
ಯಾರದೋ ಪಕ್ಕದ ಮನೆಯವರು ತೋಟ ಇರುತ್ತೆ, ತೋಟದಲ್ಲಿ ಅವರು ಕಟಾವು ಮಾಡಿರ್ತಾರೆ ಬೆಳೆ ಬೆಳೆಸಿದ್ದನ್ನು. ಬೆಳೆ ಬೆಳೆಸಿದಾಗ ಕಟಾವು ಮಾಡಿ ಆದ ಮೇಲೆ ಅದನ್ನು ಕಡಿದು ಮನೆಗೆ ಸಾಗಿಸುವಾಗ ಅಲ್ಲಿ ಉದುರಿ ಬೀಳುತ್ತಲ್ಲ ಧಾನ್ಯ, ಗ್ರೈನ್ಸು, ಅದನ್ನು ತಂದು ಬದುಕುವುದಕ್ಕೆ ಸಿಲೋಂಚನ ಅಂತ ಹೇಳಿ. ಅದರಲ್ಲಿ ಒಂದೊಂದು ಸರ್ತಿ ಇಡೀ ತೆನೆಯೇ ಬೀಳ್ಬಹುದು, ಒಂದೊಂದು ಸರ್ತಿ ಕಾಳು ಬೀಳ್ಬಹುದು. ಅದು ಒಂದು ಶಿಲ, ಒಂದು ಉಂಚನ ಅಂತ. ಕಣಗಳನ್ನು ಆಯ್ಕೆ ಮಾಡುವುದು ಕಣಿಶ ಅಂತೇನೆ. ಇದು ಬಿದ್ದದ್ದು. ಅಥವಾ ಮರ ಇದೆ ತೋಟದಲ್ಲಿ, ಕಾಡಿನಲ್ಲಿ ಮರಗಳಿವೆ, ಆ ಮರಗಳಲ್ಲಿ ಹಣ್ಣಾಗ್ತವೆ. ಅದು ಯಾರ ತೋಟವೂ ಅಲ್ಲ, ನೋ ಮ್ಯಾನ್ಸ್ ಪ್ರಾಪರ್ಟಿ, ನನ್ನದು ಅಂತ ಡಿಕ್ಲರೇಷನ್ ಹಾಕಿದವರಿಲ್ಲ. ಅದರಲ್ಲಿ ಹಣ್ಣುಗಳಿದೆ, ಆ ಹಣ್ಣುಗಳನ್ನು ಕೊಯ್ದು ತಿನ್ನಬಾರದು, ಸಿಲೋಂಚನದಾಗ. ಯಾಕೆಂದರೆ ಅದು ಪಕ್ಷಿಗಳಿಗೆ, ಪ್ರಕೃತಿ ಪಕ್ಷಿಗಳಿಗೋಸ್ಕರ ಸೃಷ್ಟಿ ಮಾಡಿದ ಹಣ್ಣು. ಅನ್ನ ಪಕ್ಷಿಗಳು ತಿಂದಾದ ಮೇಲೆ ಕೆಳಕ್ಕೆ ಅವು ತಿನ್ನದೆ ಕೆಳಕ್ಕೆ ಬಿದ್ದಿರುತ್ತಲ್ಲ, ಅದನ್ನು ಹೆಕ್ಕಿ ತಂದು ತಿನ್ನೋದು. ಇದು ಸಿಲೋಂಚನ. ಹೀಗೆ ಬದುಕಿದವ ನಾನು ಅಂತ ವಿಶ್ವರೂಪ. ಏನನ್ನು ಬಯಸಿದವನಲ್ಲ. ಮನುಷ್ಯನ ಸಮಸ್ಯೆಗಳಿಗೆ ಮೂಲ ಬಯಕೆ. ಮನೆ ಬೇಕು ಎಂದು ಬಯಸಿದ, ಮನೆ ಕಟ್ಟಿದ. ಆಹಾರ ಬೇಕು, ಅದಕ್ಕೆ ಬೇಕಾದ ಆಹಾರಗಳನ್ನು ಬೆಳೆಸಿದ. ಅದನ್ನು ಒಂದು ದಿವಸಕ್ಕಲ್ಲ, ಒಂದು ತಲೆಮಾರಿಗೆ ಬೇಕು ಸ್ಟೋರ್ ಮಾಡಿದ. ಅದಕ್ಕೆ ಸ್ಟೋರ್ ಮಾಡಿ ಅದನ್ನು ಮುಂದಿನ ಅದಕ್ಕೆ ದುಡ್ಡು ಸಂಗ್ರಹ ಮಾಡಿದ. ಅದರಿಂದ ದುಡ್ಡನ್ನು ಖರ್ಚು ಮಾಡಿದ, ಅದನ್ನು ತೋಟ ಮಾಡಿದ, ಗದ್ದೆ ಮಾಡಿದ. ಅದರಲ್ಲಿ ಬಂದ ದುಡ್ಡನ್ನು ಮತ್ತೆ ಸಂಚಯನ ಮಾಡಿ 3 ತಲೆಮಾರು ತಿನ್ನುವಷ್ಟು ದುಡ್ಡು ಸಂಗ್ರಹಿಸಿಟ್ಟ. ಇದೆಲ್ಲ ಸಂಗ್ರಹಗಳು, ಎಕ್ಯುಮುಲೇಷನ್ ಆಫ್ ವೆಲ್ತ್ ಬಂದದ್ದು ಯಾವುದರಿಂದ ಅಂದರೆ ಮನುಷ್ಯನ ಈ ಆಸೆಯಿಂದ. ಆದ್ರಿಂದ ಏನಾಯಿತು ಅಂದರೆ ಸಮಸ್ಯೆ ಹೆಚ್ಚಾಯಿತು, ಗುಣ ಆಗಲಿಲ್ಲ ಅಂತಾನೆ ಅವನು. ಅರ್ಥಸ್ಯ ಪುರುಷೋದಾಸಃ. ಮನುಷ್ಯ ದುಡ್ಡನ್ನು ಸೃಷ್ಟಿ ಮಾಡಿದ, ಆದರೆ ಈಗ ದುಡ್ಡು ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇದೆ. ಸೊ ಫಸ್ಟ್ ಮ್ಯಾನ್ ಮೇಡ್ ಮನಿ, ನೌ ಮನಿ ಈಸ್ ಮೇಕಿಂಗ್ ಮ್ಯಾನ್. ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇದೆ. ಯಾರ ದುಡ್ಡಿಲ್ಲವೋ ಅವನು ಮೂಸುವವರೇ ಇಲ್ಲ, ಮನುಷ್ಯನೇ ಅಲ್ಲ ಅವನು. ಈಗ ದುಡ್ಡು ಮನುಷ್ಯನನ್ನು ಮಾಡ್ತಾ ಇದೆ. ನಾವು ಯಾವುದನ್ನು ಸೃಷ್ಟಿ ಮಾಡಿದೆವೋ ಅದೇ ನಮ್ಮನ್ನು ಕುಣಿಸ್ತಾ ಇದೆ. ಈಗ ಇದು ಮನುಷ್ಯನ ದೌರ್ಬಲ್ಯ. ಇದನ್ನು ಬಿಟ್ಟು ಬದುಕಿದ್ರೆ ನಮಗೆ ಯಾವ ಪ್ರಪಂಚದಲ್ಲಿ ಮನುಷ್ಯ ಬಿಟ್ಟು ಯಾವ ಪ್ರಾಣಿಗಾದರೂ ದುಡ್ಡಿನ ಅವಶ್ಯಕತೆ ಇದೆಯೋ, ಮನುಷ್ಯನಿಗೆ ಮಾತ್ರ ಯಾಕೆ ಬಂತು? ಯಾಕೆ ಅದರ ದಾಸನಾದ? ಅದರ ದಾಸ್ಯದಿಂದ ಆಸ್ತಿ ತಗೊಂಡ, ಮನೆ ಮಾರು ತಗೊಂಡ, ಸಂಪತ್ತು ಬೆಳೆಸಿದ. ಪರಿಣಾಮ ಏನು ಆಯಿತು? ಮನೆ ಮಾಡಿದ, ದೊಡ್ಡ ಮನೆ ಮಾಡಿದ, ಬಂಗ್ಲೆ ಮಾಡಿದ, ಆಸ್ತಿಯೆಲ್ಲ ಮಾಡಿದ. ಕೊನೆಗೆ ಒಂದು ದಿವಸ ಬಿಟ್ಟು ಹೋಗಬೇಕಲ್ಲ. ಆಗ ಸಮಸ್ಯೆ ಏನು ಗೊತ್ತುಂಟ? ಆಸ್ತಿ ಮಾಡೋದು ಯಾಕೆಂದರೆ ಮಕ್ಕಳು ಕಿತ್ತಾಡಿಕೊಳ್ಳಿಕ್ಕೆ. ಮಕ್ಕಳು ಆಮೇಲೆ ಜಗಳ. ಅಪ್ಪನೂ ಗುರ್ತಾ ಇಲ್ಲ, ಅಮ್ಮನೂ ಗುರ್ತಾ ಇಲ್ಲ, ಅಣ್ಣ ತಮ್ಮಂದಿರು ಒಬ್ಬರೊಬ್ಬರು ಗುರ್ತಾ ಇಲ್ಲ. ಜಗಳ. ಅದು ನನಗೆ ಸಿಗಬೇಕು, ನನಗೆ ಸಿಗಬೇಕು. ಈ 5 ಪೈಸೆ ಕಾಂಟ್ರಿಬ್ಯೂಷನ್ ಇಲ್ಲ ಇವರದ್ದು. ಅಪ್ಪ ಮಾಡಿಟ್ಟದ್ದನ್ನು ಪಡೆಯುವುದಕ್ಕೆ ಜಗಳ. ಇದು ನನಗೆ, ಇದು ನನಗೆ. ಇತ್ತೀಚೆಗೆ ಒಬ್ಬರು ತೀರಿಕೊಂಡ್ರು ನಮ್ಮ ಊರಲ್ಲಿ. ಅವರು ಪಾಪ ಈ ಜಗಳ ಆಗಬಾರದು ಅಂತ, ದೊಡ್ಡ ಶ್ರೀಮಂತರು, ಹೋಟೆಲ್ ಎಲ್ಲ ಉದ್ಯೋಗ ಮಾಡಿಕೊಂಡು ಮಿಲಿಯನರ್ ಅವರು ಜಗಳ ಆಗಬಾರದು ಅಂತ 96% ಪ್ರತಿಯೊಂದು ಸಾಮಾನು, ಪಾತ್ರೆ ಪಡಿ ಸಮೇತ ಇಲ್ಲಿ ಬರೆದಿಟ್ರು. ಸತ್ರು ಅವರು. ಈಗ 4%ಗೋಸ್ಕರ ಇವರು ಕತ್ತಿ ಹಿಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ ಮಕ್ಕಳು. 96% ಅಪ್ಪ ಬರೆದಿದ್ದು, 4% ನಿನಗೆ ಯಾಕೆ ಅಂತ. ಬೇಕಾ ಈ ಪ್ರಾಪರ್ಟಿ ಅಂತ ಇವ್ ಹೇಳ್ತಾನೆ. ಅಕಿಂಚನಾನಾಂ ಹಿ ಧನಂ ಸಿಲೋಂಚನಂ. ನಮಗೆ ದುಡ್ಡು ಮಾಡಿದ್ದರಿಂದ ಪ್ರಾಬ್ಲಮ್ ಹೆಚ್ಚಾಯಿತು, ಸಾಲ್ವ್ ಆಗಲಿಲ್ಲ. ದುಡ್ಡು ಲೆಕ್ಕಕ್ಕಿಂತ ತಪ್ಪು ಯಾರು ಲೆಕ್ಕ ಇಡೋದು? ಯಾಕಂದ್ರೆ ಗೌರ್ಮೆಂಟ್ ಲೆಕ್ಕ ಕೊಟ್ಟರೆ ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಪ್ರೊಫೆಷನಲ್ ಟ್ಯಾಕ್ಸು, ಒಂದೆರಡು ಉಪದ್ರವ, ಅದಕ್ಕೆ ಲೆಕ್ಕ ಮುಚ್ಚಿಡೋದು. ಈ ಎಲ್ಲ ದುಡ್ಡನ್ನು ಕದ್ದಿಡೋದು, ಸುಳ್ಳು ಲೆಕ್ಕ ಕೊಡೋದು, ಎಲ್ಲ ದುರಭ್ಯಾಸಗಳು ಮನುಷ್ಯನಿಗೆ ಬಂದದ್ದು ದುಡ್ಡಿನಿಂದ. ಅಕಿಂಚನಾನಾಂ ಹಿ ಧನಂ ಸಿಲೋಂಚನಂ. ನಾನು ಅದು ಸತೇನ ನಿರ್ವರ್ತಿತ ಸಾಧು ಸತ್ಕರ್ಯ. ಏನು ಸಿಕ್ಕಿತು ಪ್ರಕೃತಿಯಲ್ಲಿ ಅದನ್ನು ತಿಂದು ಪ್ರಾಣಿಗಳಂತೆ, ಪಕ್ಷಿಗಳಂತೆ ಅವುಗಳು ಯಾವ ಸಮಸ್ಯೆ ಇಲ್ಲ. ಅವು ಮಕ್ಕಳು ಜಗಳ ಆಡೋದಿಲ್ಲ ಪಾಲ್ಪಟ್ಟಿಗೆ, ಅಥವಾ ನನ್ನ ಅಯ್ಯೋ ಇಷ್ಟು ದೊಡ್ಡ ಪ್ರಾಪರ್ಟಿ ಮಾಡಿದೆ ಇದನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಅಂತ್ಯಕಾಲದಲ್ಲಿ ಕೊರಳಾಟವೂ ಇಲ್ಲ, ಏನೂ ಮಾಡಿಲ್ಲ. ಇದ್ದದ್ದು ಸುಖವಾಗಿ ತಿಂದ ಹೋದ. ನ ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ ಅಂತ. ನಾನು ಸರಿಯಾಗಿ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ಏನು ಲೋಪ ಇಲ್ಲ ನನ್ನ ಜೀವನದಲ್ಲಿ. ಆದರೆ ನಾನು ಏನನ್ನು ಮಾಡಿರಲಿಲ್ಲ, ಪ್ರಕೃತಿ ಏನು ಕೊಟ್ಟಿದ್ದೋ ಅದನ್ನು ತಿಂತೇನೆ, ಆನಂದವಾಗಿ ಬದುಕುತ್ತೇನೆ. ಅಂಥವ
ಈಗ ಮತ್ತೆ ನಿಮ್ಮ ಪೌರೋಹಿತ್ಯಕ್ಕೆ ಸಿಕ್ಕಾಕೊಂಡು ಒದ್ದಾಡಬೇಕ ನಾನು ಅಂತಾನೆ. ಏನು ಚಂದ. ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ ಕಥಂ ವಿಗರ್ಹ್ಯಂತು ಚರಾಮಿ ಅಧೀಶ್ವರಾ ಪೌರೋಧಸಂ. ಕಥಂ ವಿಗರ್ಹ್ಯಂತು ಚರಾಮಿ ಅಧೀಶ್ವರಾ ಪೌರೋಧಸಂ. ಪೌರೋಧಸ ಅಂದರೆ ಪುರೋಹಿತ ವೃತ್ತಿ. ಕಥಂ ಪೌರೋಧಸಂ ಚರಾಮಿ ಅಧೀಶ್ವರ. ನೀವೆಲ್ಲ ನನಗೆ ಒಡೆಯರಾಗಿರತಕ್ಕವರು, ನನ್ನನ್ನು ನಿಯಂತ್ರಿಸುವ ಹಿರಿಯರು, ನೀವೇ ಹೇಳಿ. ಕಥಂ ವಿಗರ್ಹ್ಯಂತು ಚರಾಮಿ ಅಧೀಶ್ವರ ಪೌರೋಧಸಂ. ಇಷ್ಟು ಗರ್ಹಿತ ಅಸಹ್ಯ ಭರಿಸತಕ್ಕಂಥ ಈ ಪೌರೋಹಿತ್ಯ ವೃತ್ತಿಯನ್ನು ನಾನು ಹೇಗೆ ಆಚರಿಸಲಿ? ಅದೇನು ಅದಕ್ಕೆ ಹೇಳ್ತಾರೆ ಏನ ಮುಹ್ಯ ಅವರು ಅದ ಏನು ಆದರೆ ಪೌರೋಧಸಂ ಮುಹ್ಯತಿ ಏನ. ಅವನು ಒತ್ತಡ ಒಂದು ಸಮಸ್ಯೆ ಇದೆ, ಆದರೆ ಅದನ್ನು ಈ ಮೂಢಧೀಹಿ ಅಲ್ಪಜ್ಞರಿದ್ದಾರೆ, ತಿಳುವಳಿಕೆ ಇಲ್ಲ ನಮ್ಮಂಥವರು, ಅವರಿಗೆ ಭಾರೀ ಖುಷಿ. ಈ ಒಂದು ಕೆಲಸ ಮುಹ್ಯತಿ ಅಷ್ಟೇ ಅಲ್ಲ, ತುಷ್ಯತಿ ಅಂತ ಒಂದು ಪಾಠ. ಕೆಲವರು ಈ ಪೌರೋಹಿತ್ಯಕ್ಕೆ ಮೋಹಕ್ಕೆ ಒಳಗಾಗಿ ಅದರಿಂದ ಒಳ್ಳೆ ಸಂಪಾದನೆ ಆಗುತ್ತೆ ಅಂತ ಹಿಡಿಯೋರು, ಕೆಲವರು ಪೌರೋಹಿತ್ಯದಿಂದ ಸಿಕ್ಕಿದ ಪಾಪವನ್ನೇ ಸಂತೋಷ ಅಂತ ಸಂತೋಷ ಪಡುವರು. ಆದರೆ ನನಗಿದೆಲ್ಲ ಗೊತ್ತಿದೆ, ನಾನು ಹೇಗೆ ಪುರೋಹಿತನಾಗಲಿ ಅಂತ ತನ್ನ ಬಹಳ ಅದ್ಭುತವಾಗಿ ತನ್ನ ತುಡಿತವನ್ನು ಹೇಳಿಕೊಳ್ತಾನೆ ವಿಶ್ವರೂಪ. ಅಷ್ಟು ಹೇಳಿದ ಮೇಲೆ ತಥಾಪಿ ನ ಪ್ರತಿಬ್ರೂಯಾಮ್. ನೋಡಿ, ಮನುಷ್ಯ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿ ಕೊನೆಗೆ ಅವನು ಬಲಿಯಾಗಿಬಿಡ್ತಾನೆ. ಎಲ್ಲ ವಿಶ್ಲೇಷಣೆ ಎಲ್ಲ ಪರ್ಫೆಕ್ಟ್, ಕೊನೆಗೆ ಮಾಡಬಾರದ್ದೇ ಮಾಡೋದು. ಕೊನೆಗೆ ಆದರೂ ಇರಲಿಲ್ಲ. ಅಂದರೆ ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಪ್ರಾಪರ್ಟಿ ಮಾಡೋದಕ್ಕೆ ಯೋಚನೆ ಮಾಡ್ತೇವೋ ಕಳ್ಕೊಳ್ಳೋದಕ್ಕೆ? ಕೇಳಲಿಕ್ಕೆ ಮಾತ್ರ ಅದು. ಮತ್ತೆ ಪ್ರಾಪರ್ಟಿ ಹೋಗಿ ಅದನ್ನು ಹೇಗೆ ಮಾಡೋದು ಪ್ರಾಪರ್ಟಿ ಅನ್ನೋದೇ ಯೋಚನೆ ಮನೆಗೆ ಹೋದ್ಮೇಲೆ. ಅದು ಹೇಳ್ತಾನೆ, ಎಷ್ಟು ನಾವು ಇದನ್ನು ಈ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡಿದರೂ ಕೂಡ ಕೊನೆಗೆ ನಮ್ಮ ಮನಸ್ಸು ಒಲೆಯೋದು ಅದರ ಕಡೆಗೆ. ಅದು ಹೇಳ್ತಾನೆ ತಥಾಪಿ ನ ಪ್ರತಿಬ್ರೂಯಾಮ್ ಗುರುಭಿ ಪ್ರಾರ್ಥಿತಂ ಕಿಯತ್. ನೀವು ಕೇಳೋದು ದೊಡ್ಡದ, ನಾನು ಮಾಡೋದು ನೋಡಿ ಇದು ದೊಡ್ಡ. ಅಲ್ಲಿಗೆ ನೀವು ಕೇಳೋದು ದೊಡ್ಡದ, ನಾನು ಮಾಡೋದು ದೊಡ್ಡದ. ನೀವು ಕೇಳಿದ್ರೆ ಆಯ್ತು ಮಾಡ್ತೀನಿ ಪೌರೋಹಿತ್ಯ ಅಂತ. ಗುರುಭಿ ಪ್ರಾರ್ಥಿತಂ ಕಿಯತ್. ಅದರಿಂದ ನ ಪ್ರತಿಬ್ರೂಯಾಮ್. ನೀವು ಹೇಳಿದ್ದಕ್ಕೆ ನಾನು ಎದುರಾಡಬಾರ್ದು, ದೊಡ್ಡವರು ನೀವು, ಗುರುಗಳು. ಅದರಿಂದ ಭವದ್ಭಿ ಪ್ರಾರ್ಥಿತಂ ಸರ್ವಂ ಪ್ರಾಣೈಶ್ಚ ಅರ್ಥೈಶ್ಚ ಸಾಧಯೇ. ನೀವು ಏನನ್ನು ಬಯಸಿದ್ರಿ ನನ್ನಿಂದ, ಅದನ್ನು ನನ್ನ ಬದುಕನ್ನೇ ಪಣವಾಗಿಟ್ಟು ನನ್ನ ಸಮಸ್ತ ಸಂಪತ್ತು ಸಾಧನ ಸಂಚಯವನ್ನು, ಅರ್ಥ ಅಂದರೆ ಬರೀ ದುಡ್ಡಲ್ಲ, ಅವನು ಹೇಳಿದ ದುಡ್ಡಿಲ್ಲ ಅವನ ಹತ್ರ, ಬಟ್ ಅವನು ಗಳಿಸಿರ್ತಕ್ಕಂಥ ಸಾಧನ ಸಂಚಯ, ಜ್ಞಾನದ ಬಲ, ನನ್ನಲ್ಲಿರ್ತಕ್ಕ ಸಮಸ್ತ ಸಾಧನ ಸಂಚಯದಿಂದ ನನ್ನ ಬದುಕನ್ನೇ ಬಲಿಯಾಗಿಟ್ಟು ನಿಮ್ಮ ಇಷ್ಟ ಸಾಧನೆಗೆ ನಾನು ಪ್ರಯತ್ನಿಸ್ತೇನೆ, ನನ್ನ ಒಪ್ಪಿಗೆ ಪುರೋಹಿತನಾಗುವುದಕ್ಕೆ. ಇದು ಅಂದರೆ ಬಹಳ ಇದಲ್ಲೇ ನಾವು ಮನುಷ್ಯನ ಸೈಕಾಲಜಿ ಬಹಳ ಅದ್ಭುತವಾಗಿದೆ. ನಾವು ಯಾವುದನ್ನು ದುಷ್ಟ ಅಂತ ಅದನ್ನು ನಿಂದನೆ ಮಾಡ್ತೇವೋ ಕೊನೆಗೆ ಅನುಸರಿಸುವುದು ಅದನ್ನೇ. ಯಾಕೆಂದರೆ ಅದನ್ನು ಬಿಡುವಷ್ಟು ಆತ್ಮಬಲ ನಮಗಿರೋಲ್ಲ. ನಾವು ಮಾತಿನಲ್ಲಿ ಅದರ ಎಲ್ಲ ದೋಷಗಳನ್ನು ಅದ್ಭುತವಾಗಿ ವಿಶ್ಲೇಷಣೆ ಮಾಡಿ ಕೊನೆಗೆ ಅದರಲ್ಲೇ ಬಲಿ ಬೀಳುವವರು ನಾವು, ಅದನ್ನು ಬಿಟ್ಟು ಹೋಗುವುದಲ್ಲ. ಅದನ್ನು ಹೇಳ್ತಾನೆ, ಆಯಿತು ನೀವು ಹೇಳಿದ್ದಕ್ಕೆ ಒಪ್ಪಿಗೆ, ನನ್ನ ಬದುಕನ್ನೇ ಮುಡಿಪಾಗಿಟ್ಟು ನಿಮ್ಮ ಶ್ರೇಯಸ್ಸಿಗೆ ನಾನು ಪ್ರಯತ್ನ ಮಾಡ್ತೇನೆ. ಸರಿ, ಇಷ್ಟನ್ನು ಒಪ್ಕೊಂಡ್ರು. ದೇವತೆಗಳಿಗೆ ಗುರು ಸಿಕ್ಕಿದ. ಇವನು ಜೂನಿಯರ್ ಮೋಸ್ಟ್ ಹುಡುಗ, ಸಣ್ಣ ಹುಡುಗನ ತಂದು ಕೂಡಿಸಿದ್ರು. ಎಲ್ಲ ಅವನ ಕಾಲಿಗೆ ಅಡ್ಡ ಬಿದ್ದರು. ಅವ್ರು ಹೇಳ್ತಾರೆ, ಕನಿಷ್ಠನಾದರೂ ಕೂಡ ನೀನು ಗುರುಸ್ಥಾನದಲ್ಲಿ ಕೂತ ಮೇಲೆ ನಿನಗೆ ನಮಸ್ಕಾರ ಮಾಡೋದು. ಎಲ್ಲರೂ ನಮಸ್ಕಾರ ಮಾಡಿದರು. ಎಲ್ಲ ಆಯಿತು, ಗೌರವ ಸಂದಿತ್ತು.